ಚಾಮುಂಡೇಶ್ವರಿಗೆ 100 ಕೋಟಿ ರೂಪಾಯಿಯ ಚಿನ್ನದ ರಥ ದೊಡ್ಡ ಕಾಣಿಕೆಗೆ ಸಿಎಂ ಸಿದ್ದರಾಮಯ್ಯನವರು ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಚಾಮುಂಡೇಶ್ವರಿಗೆ 100 ಕೋಟಿ ಚಿನ್ನದ ರಥದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯನವರ ಒಲವು ಇದು. ದೊಡ್ಡ ಕಾಣಿಕೆಗೆ ದೊಡ್ಡದಾದಂತಹ ಕಾಣಿಕೆಗೆ ಸಿದ್ದರಾಮಯ್ಯನವರು ಒಲವನ್ನ ವ್ಯಕ್ತಪಡಿಸಿರುವಂತದ್ದು. ರಥ ನಿರ್ಮಾಣಕ್ಕೆ 100 ಕೋಟಿ ರೂಪಾಯಿ ವೆಚ್ಚ ತಗುಲಬಹುದೆಂಬ ಅಂದಾಜು ಇದೆ. ಸೊ ಈ ಹಿನ್ನೆಲೆಯಲ್ಲಿ ಚಾಮುಂಡೇಶ್ವರಿಗೆ ಚಿನ್ನದ ರಥವನ್ನ ನಿರ್ಮಿಸಿ ಸಮರ್ಪಿಸುವುದಕ್ಕೆ ಸಿದ್ದರಾಮಯ್ಯನವರು ಚಿಂತನೆಯನ್ನ ನಡೆಸಿದ್ದಾರೆ. 1827ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕೊಡುಗೆಯಾಗಿ ನೀಡಿದಂತಹ ರಥ ಅದಾದ ನಂತರವಾಗಿ ಪ್ರತಿ ಜಾತ್ರಾ ಸಂದರ್ಭದಲ್ಲಿ, ದಸರಾ ಸಂದರ್ಭದಲ್ಲಿ ಚಾಮುಂಡೇಶ್ವರಿಯ ವಿಗ್ರಹವನ್ನ ರಥದ ಮೇಲೆ ಕೂರಿಸಿ ಸವಾರಿ ಮಾಡಲಾಗ್ತಾ ಇತ್ತು. ಆದ್ರೆ ಈಗ ಚಾಮುಂಡೇಶ್ವರಿಗೆ ಹೊಸದಾಗಿ ಮತ್ತೊಂದು ರಥವನ್ನ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 100 ಕೋಟಿ ಚಿನ್ನದ ರಥಕ್ಕೆ ಈಗ ಸಿದ್ದರಾಮಯ್ಯನವರು ಒಲವನ್ನ ವ್ಯಕ್ತಪಡಿಸಿರುವಂತದ್ದು. ಸದ್ಯಕ್ಕೆ ಸಿಎಂ ಅವರಿಗೆ ದೇವರ ಮೇಲೆ ಅಷ್ಟಾಗಿ ನಂಬಿಕೆ ಇಲ್ಲ. ಪ್ರತಿ ಬಾರಿ ಕೂಡ ದೇವರ ವಿಚಾರವಾಗಿ ಏನಾದ್ರೂ ಒಂದು ಹೇಳಿಕೆಯನ್ನ ಕೊಡುವ ಮುಖಾಂತರವಾಗಿ ಭಕ್ತರ ಕಣ್ಣಿಗೆ ಕೂಡ ಒಂದು ಕಡೆ ಗೂಡಾಗ್ತಿದ್ರು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಸಿಎಂ ಚಿನ್ನದ ರಥದ ಸಂಕಲ್ಪವೇಕೆ ಅನ್ನುವಂತ ಒಂದು ಪ್ರಶ್ನೆ ಕೂಡ ಕಾಡ್ತಾ ಹೋಗುತ್ತೆ ನಮ್ಮೆಲ್ಲರಿಗೂ. ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಶಿಥಿಲವಾಗ್ತಾ ಇದೆ ಮರದ ರಥ. 1827ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ನೀಡಿದಂತಹ ರಥ. ಸೊ ಈ ಹಿನ್ನೆಲೆಯಲ್ಲಿ ಹೊಸದಾಗಿ ರಥದ ನಿರ್ಮಾಣದ ವಿಚಾರವಾಗಿ ಕೂಡ ಮಾತುಕತೆ ನಡೆದಿದೆ. ಒಟ್ಟಾರೆಯಾಗಿ ಕೃಷ್ಣರಾಜ ಒಡೆಯರ್ ಕೊಡುಗೆ ನೀಡಿದ ರಥ ಮರದಲ್ಲಿ ಸಿಂಹವಾಹನ ರಥವನ್ನ ನಿರ್ಮಿಸಿ ಕೊಡುಗೆ ನೀಡಿದ್ರು ಒಡೆಯರವರು. ರಥೋತ್ಸವದ ಸಂದರ್ಭದಲ್ಲಿ ಸಿಂಹವಾಹನ ರಥವನ್ನ ಬಳಸಲಾಗ್ತಾ ಇತ್ತು. ಉತ್ಸವ ಮೂರ್ತಿಯನ್ನ ರಥದಲ್ಲಿಟ್ಟು ರಥವನ್ನ ಎಳೆಯಲಾಗ್ತಾ ಇತ್ತು. ಆಶ್ವಯುಜ ಶುಕ್ಲ ಪೂರ್ಣಿಮೆಯಂದು ಪ್ರತಿ ವರ್ಷ ರಥಾರೋಹಣ, ಮಂಟಪೋತ್ಸವ, ಸಿಂಹವಾಹನೋತ್ಸವ, ಹಂಸವಾಹನೋತ್ಸವ, ಶಾಸ್ತ್ರೋಕ್ತವಾಗಿ ಇನ್ನೂ ಹಲವು ಕಾರ್ಯಕ್ರಮಗಳಿಂದ ರಥೋತ್ಸವ ಪ್ರತಿ ವರ್ಷ ನಡೀತಾ ಇತ್ತು. ದಸರಾ ಬಳಿಕ ಚಾಮುಂಡೇಶ್ವರಿ ಅಮ್ಮನವರ ರಥೋತ್ಸವ ಮರದ ರಥ ಶಿಥಿಲವಾಗುತ್ತಾ ಬಂದಿದ್ದು. ಹೊಸ ಚಿನ್ನದ ರಥಕ್ಕೆ ಸಂಕಲ್ಪ ಇತ್ತು. ಈ ಹಿಂದೆ ಚಿನ್ನದ ರಥ ನಿರ್ಮಿಸುವ ಪ್ರಸ್ತಾಪ ಮಾಡಿದ್ರು ಭಕ್ತರು. ರಥ ನಿರ್ಮಾಣಕ್ಕೆ 100 ಕೋಟಿ ವೆಚ್ಚ ತಗಲಬಹುದೆಂಬುವಂತ ಅಂದಾಜು ಕೂಡ ಇತ್ತು. ಆದ್ರೆ ಹಲವು ಕಾರಣಗಳಿಂದ ಈಡೇರಲಿಲ್ಲ. ಚಿನ್ನದ ರಥದ ಸಂಕಲ್ಪ ಇದೀಗ ಚಿನ್ನದ ರಥದ ನಿರ್ಮಾಣಕ್ಕೆ ಚಿಂತನೆಯನ್ನ ಸರ್ಕಾರ ನಡೆಸಿದೆ. ಒಟ್ಟಾರೆಯಾಗಿ ಚಿನ್ನದ ರಥವನ್ನ ನಿರ್ಮಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಒಲವನ್ನ ವ್ಯಕ್ತಪಡಿಸಿದ್ದಾರೆ. 1827ರಲ್ಲಿ ಕೊಟ್ಟಿರುವಂತಹ ರಥ ಇನ್ನೂ ಕೂಡ ಅದು ಮರದ ರಥ ಕೊಟ್ಟಿದ್ದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು. ಸೊ ಇನ್ನೂ ಕೂಡ ಅದರಲ್ಲೇ ಉತ್ಸವದ ಸಂದರ್ಭದಲ್ಲಿ ದೇವಿಯ ಮೂರ್ತಿಯನ್ನ ಇಟ್ಟು ರಥೋತ್ಸವ ಮಾಡ್ಲಾಗ್ತಾ ಇತ್ತು. ಆದ್ರೆ ಈಗ ಅದು ಶಿಥಿಲವಾಗ್ತಾ ಇದೆ ಮರದ ಈ ಒಂದು ರಥ. ಸೊ ಸದ್ಯದ ಮಟ್ಟಿಗೆ ಚಿನ್ನದ ರಥವನ್ನ ಮಾಡಿಸ್ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಕ್ತರೆಲ್ಲರೂ ಕೂಡ ಒಂದು ಅಹವಾಲನ್ನು ಸಲ್ಲಿಕೆ ಮಾಡಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಆದ್ರೆ ಸಿದ್ದರಾಮಯ್ಯನವರು ಈ ಭಕ್ತಿ ಭಾವ, ದೇವರು ಪೂಜೆ ಪುನಸ್ಕಾರ ಅಂದ್ರೆ ಸ್ವಲ್ಪ ಹಿಂದಿರುವಂತವ್ರು. ಅವರು ಪ್ರತಿ ಬಾರಿ ದೇವಸ್ಥಾನಕ್ಕೆ ಭೇಟಿ ನೀಡೋದಾಗ್ಲಿ ಅಥವಾ ವಿಶೇಷ ಪೂಜೆಗಳನ್ನ ಸಲ್ಲಿಸೋದಾಗ್ಲಿ ತೀರಾ ಕಡಿಮೆ ಆಗಿರುತ್ತೆ. ಸೊ ಈಗ ಅವರು ಇದ್ದಕ್ಕಿದ್ದ ಹಾಗೆ ಚಾಮುಂಡೇಶ್ವರಿಗೆ 100 ಕೋಟಿ ರೂಪಾಯಿ ಚಿನ್ನದ ರಥದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಲವನ್ನ ವ್ಯಕ್ತಪಡಿಸಿರುವಂತದ್ದು. ಎಲ್ಲೋ ಒಂದು ಕಡೆ ದೇವರ ಮೇಲಿನ ಭಕ್ತಿ ಕೂಡ ಹೆಚ್ಚಾಗಿದೆ ಸಿದ್ದರಾಮಯ್ಯನವರಿಗೆ. ಒಟ್ಟಾರೆಯಾಗಿ ಸಿಂಹವಾಹನ ರಥವನ್ನ ಬಳಸಲಾಗ್ತಾ ಇತ್ತು ಈ ಹಿಂದೆ. ಇನ್ನು ಮುಂದೆ ರಥದ ನಿರ್ಮಾಣವಾದ್ರೆ ಚಿನ್ನದ ರಥದಲ್ಲಿ ಚಾಮುಂಡೇಶ್ವರಿ ರಾರಾಜಿಸ್ತಾರೆ. ಸೊ ಒಂದು ಕಡೆ ಶಾಸ್ತ್ರೋಕ್ತವಾಗಿ ಹಲವು ಕಾರ್ಯಕ್ರಮಗಳನ್ನ ನಡೆಸಲಾಗುತ್ತೆ. ಬೆಟ್ಟದ ತಾಯಿ ಚಾಮುಂಡೇಶ್ವರಿ ಅಂದ್ರೆ ಎಲ್ರಿಗೂ ಕೂಡ ಅತೀವ ಭಕ್ತಿ ಭಾವದಿಂದ ಸಾಕಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಬಂದು ದೇವಿಯ ದರ್ಶನವನ್ನ ಮಾಡ್ಕೊಂಡು ಹೋಗ್ತಾರೆ. ಮೈಸೂರಿನಲ್ಲಿರುವಂತಹ ಚಾಮುಂಡೇಶ್ವರಿ ಮಹಿಷಾಸುರನನ್ನ ಸಂಹರಿಸಿದಂತಹ ಆ ಒಂದು ತಾಯಿಯ ಪಾದಕ್ಕೆ ಎಲ್ರೂ ಬಂದು ನಮಸ್ಕರಿಸಿ ಒಂದು ಕಡೆ ತಮ್ಮ ಸಮಸ್ಯೆಗಳನ್ನ ನಿವಾರಿಸಬೇಕು ಅನ್ನುವಂತಹ ಹರಕೆಯನ್ನ ಕೂಡ ಕಟ್ಟು ಹೋಗಿರ್ತಾರೆ. ಸೊ ಆದ್ರೆ ರಥೋತ್ಸವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಥ ಶಿಥಿಲಾವಸ್ಥೆಯಲ್ಲಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವಾಗಿ ಪ್ರಸ್ತಾಪ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಚಾಮುಂಡೇಶ್ವರಿ ತಾಯಿ ಅಂದ್ರೆ ಏನೋ ಒಂದ್ ರೀತಿ ಭಕ್ತಿ. ಚಾಮುಂಡೇಶ್ವರಿ ತಾಯಿ ಅಂದ್ರೆ ಆಕೆಯ ಸನ್ನಿಧಿಗೆ ಹೋದ್ರೆ ಸಾಕು, ಏನೋ ಒಂಥರ ನೆಮ್ಮದಿ. ಸಾಕಷ್ಟು ಭಕ್ತಗಣವನ್ನ ಹೊಂದಿರುವಂತಹ ಚಾಮುಂಡೇಶ್ವರಿಯ ರಥದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಈಗ ಸಿದ್ದರಾಮಯ್ಯನವರು ಒಲವನ್ನ ವ್ಯಕ್ತಪಡಿಸ್ತಿರುವಂತದ್ದು. ಸೊ ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯನವರ ಈ ಒಂದು ಒಲವಾಗಿರ್ಬೋದು ಭಕ್ತರಿಗೆ ಒಂದ್ ರೀತಿ ಸಂತಸ ತಂದಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಎಸ್ ರೂಪ, ನಾಡ ದೇವತೆ ಚಾಮುಂಡೇಶ್ವರಿ ಅಂದ್ರೇನೆ ಎಲ್ರಿಗೂ ಒಂದ್ ರೀತಿಯಾಗಿ ಪ್ರಿಯವಾಗಿರುವಂತ
ದೇವಿ ಅಂತಲೇ ಹೇಳ್ಬೋದು. ಸಾಕಷ್ಟು ಜನರ ಅಚ್ಚುಮೆಚ್ಚಿನ ದೇವತೆ ಕೂಡ. ಸೊ ನಾಡ ದೇವತೆ ಚಾಮುಂಡೇಶ್ವರಿಗೆ ಚಿನ್ನದ ರಥವನ್ನ ನಿರ್ಮಿಸಲು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಒಂದು ರೀತಿಯಾಗಿ ಆಸಕ್ತಿಯನ್ನ ತೋರಿಸಿರುವಂತದ್ದು. ಬರೋಬ್ಬರಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಾಮುಂಡೇಶ್ವರಿಗೆ ಚಿನ್ನದ ರಥ ನಿರ್ಮಿಸುವ ಬಗ್ಗೆ ಈಗಾಗಲೇ ಪರಿಶೀಲನೆ ಮಾಡಿ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸುವಂತೆ ಸಿಎಂ ಈಗ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಕಳೆದ ನವೆಂಬರ್ 19ರಂದು ಕಾಂಗ್ರೆಸ್ ಎಂಎಲ್ಸಿ ದಿನೇಶ್ ಗೋಳಿಗೌಡ ಅವರು ಭಕ್ತರ ಪರವಾಗಿ ಏನು ಚಾಮುಂಡೇಶ್ವರಿಗೆ ಚಿನ್ನದ ರಥ ನಿರ್ಮಿಸಬೇಕು ಅಂತ ಹೇಳಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಏನು ಕನ್ನಡ ನಾಡಿನ ಅಸ್ಮಿತೆ, ನಾಡ ದೇವತೆ ಅಂತ ಹೇಳಿ ಏನು ಚಾಮುಂಡೇಶ್ವರಿ ದೇವಿಯನ್ನ ಕರಿತೀವಿ ನಾವು. ಸೊ ನಾಡ ದೇವಿಯನ್ನ ಪೂಜಿಸುವಾಗ ಚಿನ್ನದ ರಥದಲ್ಲಿ ಕೂರಿಸಿ ಮೆರವಣಿಗೆಯನ್ನು ಮಾಡಬೇಕು. ಅದರಿಂದ ಇದು ಕೂಡ ಭಕ್ತರ ಒಂದು ಬೇಡಿಕೆ ಕೂಡ ಆಗಿದೆ. ಸೊ ಹೀಗಾಗಿ ಸಾಕಷ್ಟು ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವಂತ ದೇವಿಯ ದೇವಸ್ಥಾನ ಇದು. ಸೊ ಹೀಗಾಗಿ ಚಿನ್ನದ ರಥದಲ್ಲಿ ಮೆರವಣಿಗೆ ಮಾಡಿದ್ರೆ ಭಕ್ತರಿಗೂ ಕೂಡ ಎಲ್ಲ ರೀತಿಯಾಗಿ ಒಂದು ರೀತಿಯಾಗಿ ಸಂತಸ ಆಗುತ್ತೆ ಅಂತ ಹೇಳಿ ಈಗಾಗಲೇ ಅವರು ಕೂಡ ಮನವಿಯನ್ನ ಮಾಡಿದ್ರು, ಪತ್ರವನ್ನ ಕೂಡ ಬರ್ತಿದ್ರು. ಹೀಗಾಗಿ ಚಿನ್ನದ ರಥಕ್ಕೆ ಈಗಾಗಲೇ ಪ್ರಸ್ತಾವನೆಯನ್ನು ಕೂಡ ಸರ್ಕಾರ ತಯಾರಿಸಬೇಕು. ಚಿನ್ನದ ರಥ ನಿರ್ಮಿಸಲು ಈಗಾಗಲೇ 100 ಕೋಟಿ ರೂಪಾಯಿ ಬೇಕಾಗುತ್ತೆ. ಸೊ ಈ ಉದ್ದೇಶಕ್ಕಾಗಿ ಏನು ದೇವಸ್ಥಾನದಲ್ಲಿ ಪ್ರತ್ಯೇಕವಾಗಿರುವಂತಹ ಹುಂಡಿ ಕೂಡ ಇಡಬೇಕು. ಸೊ ಈ ಒಂದು ಸಂಗ್ರಹವಾದ ಹಣದಿಂದಲೇ ಈ ಒಂದು ನೆಕ್ಸ್ಟ್ ಸರ್ಕಾರ ಕೂಡ ಅದನ್ನ ಬೇಕಿದ್ರೆ ಎಕ್ಸ್ಟ್ರಾ ಹಣವನ್ನು ಕೂಡ ಭರಿಸುತ್ತೆ. ಸೊ ಮುಂದಿನ ದಸರಾ ಒಳಗಡೆ ಇನ್ನು ಒಂದು ಚಿನ್ನದ ರಥವನ್ನ ನಿರ್ಮಿಸಿ ಒಂದು ರಥೋತ್ಸವನ್ನ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ದಿನೇಶ್ ಗೌಳಿಗೌಡ ಅವರು ಸಿಎಂಗೆ ಪತ್ರ ಬರೆದು ಉಲ್ಲೇಖ ಮಾಡಿದ್ರು. ಸೊ ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಿಎಂ ಅವರು ಕೂಡ ಒಂದು ಸೂಚನೆಯನ್ನು ಕೂಡ ನೀಡಿರುವಂತದ್ದು. ರೂಪ ರಾಜಮನೆತನ ಹಿಂದಿನಿಂದಲೂ ಕೂಡ ಚಾಮುಂಡೇಶ್ವರಿ ತಾಯಿ ಮೇಲೆ ಅತೀವ ಭಕ್ತಿಯನ್ನ ಇಟ್ಕೊಂಡು ಬರ್ತಾ ಇರುವಂತದ್ದು. ಅದರ ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದುಕೊಳ್ಬೇಕು ಅಂತ ಸಾಕಷ್ಟು ರೀತಿಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ ನೋಡಿ. ಆದ್ರೆ ಚಾಮುಂಡೇಶ್ವರಿ ದೇವಿಯ ವಿವಿಧ ಸಂಕಲ್ಪ ಅಥವಾ ವಿವಿಧ ಕೆಲಸ ಕಾರ್ಯದ ವಿಚಾರವಾಗಿ ಕೂಡ ಸರ್ಕಾರ ಗಮನ ಹರಿಸ್ತಾ ಇರುತ್ತೆ. ಇತ್ತೀಚೆಗೆ ಸಿದ್ದರಾಮಯ್ಯನವರಿಗೆ ಒಂದು ಕಡೆ ದೇವರ ಮೇಲೆ ಅಷ್ಟು ನಂಬಿಕೆ ಇಲ್ಲ, ನಾವು ಗಮನಿಸ್ತಾ ಇರ್ತೀವಿ. ಕೆಲವೊಂದಿಷ್ಟು ವಿಚಾರದಲ್ಲಿ ಸಂಪ್ರದಾಯದ ವಿಚಾರವಾಗಿ, ದೇವರ ವಿಚಾರವಾಗಿ ಹೇಳಿಕೆ ಕೊಟ್ಟು ಆಗಾಗ ಭಕ್ತರ ಕೆಂಗಣಿಗೂ ಕೂಡ ಗುರಿಯಾಗ್ತಿರ್ತಾರೆ. ಸೊ ಹರ್ಷಿತಾ, ಪ್ರಮುಖವಾಗಿ ಈಗ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ಒಲವು ವ್ಯಕ್ತಪಡಿಸಿರುವಂತದ್ದು ಸೊ ಎಲ್ಲೋ ಒಂದು ಕಡೆ ಮತ್ತಷ್ಟು ಅವರ ಘನತೆ ಕೂಡ ಹೆಚ್ಚಾಗುವ ರೀತಿಯಾಗಿದೆ. ಖಂಡಿತ ರೂಪ. ಒಂದು ಕಡೆ ಯಾವಾಗ್ಲೂ ಕೂಡ ಏನೇ ರಾಜಕೀಯ ಒಂದು ಬೆಳವಣಿಗೆ ಆಗಿರ್ಬೋದು, ಏನೇ ಇದ್ರು ಕೂಡ ಎಲ್ಲ ರಾಜಕೀಯ ವ್ಯಕ್ತಿಗಳು ಕೂಡ ಮೊದಲು ಭೇಟಿ ನೀಡೋದೇ ಚಾಮುಂಡೇಶ್ವರಿ ದೇವಿಗೆ. ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಸಾಕಷ್ಟು ಬಾರಿ ಕೂಡ ಒಂದು ದೇವಸ್ಥಾನಕ್ಕೆ ಕೂಡ ಭೇಟಿಯನ್ನ ನೀಡಿದ್ದಾರೆ. ಎಲ್ಲೋ ಒಂದು ಕಡೆ ಏನಂತಂದ್ರೆ ಒಂದು ಸಿಎಂ ಚಿನ್ನದ ರಥ ಏನು ಸಂಕಲ್ಪ ಯಾಕೆ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಒಂದು ಕಡೆ ಏನಂತಂದ್ರೆ ಚಾಮುಂಡೇಶ್ವರಿ ಏನು ಸನ್ನಿಧಿಯಲ್ಲಿ ಈಗಾಗಲೇ ಇರುವಂತ ರಥ ಏನಿದೆ ಅದು ಶಿಥಿಲವಾಗ್ತಾ ಇದೆ. 1827ರಲ್ಲಿ ಏನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಕೊಡುಗೆ ನೀಡಿದಂತ ರಥ ಅದು ಸದ್ಯ ಆ ಒಂದು ಮರದ ರಥ ಏನಿದೆ ಶಿಥಿಲವಾಗ್ತಾ ಇದೆ. ಸೊ ಮರದಲ್ಲಿ ಸಿಂಹ ವಾಹನವನ್ನ ರಥ ನಿರ್ಮಿಸಿ ಕೊಡುಗೆಯನ್ನ ನೀಡಿದ್ರು. ಸೊ ಒಂದು ರಥೋತ್ಸವ ಸಂದರ್ಭದಲ್ಲಿ ಒಂದು ಚಿನ್ನದ ರಥವನ್ನ ಮಾಡಿದ್ರೆ ಅದಕ್ಕೊಂದು ಶೋಭೆ ಬರುತ್ತೆ ಅನ್ನುವಂಥದ್ದು ಕೂಡ ಎಲ್ಲೋ ಒಂದ್ ಕಡೆ ಈಗ ಕೇಳಿ ಬರ್ತಾ ಇರುವಂತದ್ದು. ಸೊ ಹೀಗಾಗಿ ಈ ಒಂದು ಚಿನ್ನದ ರಥಕ್ಕೆ ಬೇಡಿಕೆ ಕೂಡ ಇಟ್ಟಿರಬಹುದು ಅನ್ನುವಂಥದ್ದು ಕೂಡ ಈಗಾಗಲೇ ತಿಳಿದು ಬರ್ತಾ ಇರುವಂತದ್ದು. ರೂಪ, ಥ್ಯಾಂಕ್ ಯು ಹರ್ಷಿತಾ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರಮುಖವಾಗಿ ಒಂದು ಕಡೆ ಈಗ ಮರದ ರಥ ಶಿಥಿಲಾವಸ್ಥೆವಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಚಿನ್ನದ ರಥದ ನಿರ್ಮಾಣಕ್ಕೆ ಈಗ ಒಂದು ಕಡೆ ಸಿದ್ದರಾಮಯ್ಯನವರು ಕೂಡ ಅಸ್ತು ಅಂದಿದ್ದಾರೆ. ಭಕ್ತರ ಆ ಒಂದು ಮನವಿ ಬೇಡಿಕೆಯನ್ನ ಸ್ವೀಕಾರ ಮಾಡಿದ್ದಾರೆ. ಸುಮಾರು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಥವನ್ನ ನಿರ್ಮಾಣ ಮಾಡುವ ವಿಚಾರವಾಗಿ ಕೂಡ ಸದ್ಯದ ಮಟ್ಟಿಗೆ ಪ್ರಸ್ತಾಪವನ್ನ ಮಾಡಿರುವಂತದ್ದು. ಅದು ಚಿನ್ನದ ರಥ, ಹಿಂದೆ ಕೊಟ್ಟಿದ್ದು ಮರದ ರಥ. ಈಗ ಚಿನ್ನದ ರಥವನ್ನ ನಿರ್ಮಾಣ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸರ್ಕಾರ ಕೂಡ ನಿರ್ಧಾರ ಮಾಡಲಾಗಿದೆ.